ದಿನ ನಾವೆಲ್ಲರೂ ತೆಗೆಯೋರಾಗಿರೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 38ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 38 ಅಲ್ಲಿ ದೇವರು ಈ ದಿನ ಸಭೆ ಆತ ನಮ್ಮೆಲ್ಲರ ಸಂಘ ಆತನು ಈ ರೀತಿಯ ಮಾತನಾಡ್ತಿದ್ದಾನೆ. For as in the days that were before the flood they were eating and drinking, marrying and giving in marriage until the day that you entered into the ark. Hallelujah. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಹೀಗೆ ದೇವರ ವಾಕ್ಯ ಹೇಳುತ್ತೆ. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೆ ಇದರಲ್ಲ ಅದರಂತೆ ಮನುಷ್ಯ ಕುಮಾರನ ಪ್ರತ್ಯಕ್ಷವು ಆಗುವ ಕಾಲದಲ್ಲಿ ಇರುವುದು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ನೋಹನ ಕಾಲ ಕುರಿತಾಗಿ ನಾವು ಅನೇಕ ಸಾರಿ ಕೇಳಿದ್ದೇವೆ. ಹಲ್ಲೆಲೂಯಾ. ನೋಹನ ಇಡೀ ಪ್ರಪಂಚದಲ್ಲಿ ನೋಹನ ಕಾಲದಲ್ಲಿ ಒಂದು ಸಂಶೋಧನೆ ಪ್ರಕಾರ ಸುಮಾರು 1 ಕೋಟಿ ಜನ ಆದ್ರೂ ಈ ಭೂಮಿಯಲ್ಲಿ ಇದ್ರಂತೆ. ಹಲ್ಲೆಲೂಯಾ. ಆ 1 ಕೋಟಿ ಜನರ ಮಧ್ಯದಲ್ಲಿ ಪರಿಶುದ್ಧನಾಗಿ, ನೀತಿವಂತನಾಗಿ, ಯಥಾರ್ಥವಂತನಾಗಿ, ದೇವರ ಭಯಭಕ್ತಿ ಉಳ್ಳವನಾಗಿ ನಡೆದವರು ಎಷ್ಟು ಜನ ಅಂತ ದೇವರು ಇಡೀ ಪ್ರಪಂಚ ಹುಡುಕಿದ್ರೆ ಸಿಕ್ಕಿದ್ದೆ ಒಬ್ಬನೇ ಒಬ್ಬ. ಹಲ್ಲೆಲೂಯಾ. ಆ ಒಬ್ಬ ಮನುಷ್ಯನ ವ್ಯಕ್ತಿ ಹೆಸರೇ ನೋಹ. ಹಲ್ಲೆಲೂಯಾ. ಹಾಗಾದ್ರೆ ಇಡೀ ಲೋಕ ಹೆಂಗ್ ಬದುಕುತ್ತೆ, ಹೆಂಗ್ ನಡೆಯುತ್ತೆ, ಅವ್ರ ಹೆಂಗ್ ಸ್ಟೇ ಮಾಡ್ತಾರೋ, ಅವ್ರ ಹೆಂಗೆ ಫೇಮಸ್ ಆಗ್ತಾರೋ ಅದನ್ನೆಲ್ಲ ನಾವು ನೋಡ್ಬಾರ್ದು. ಹಲ್ಲೆಲೂಯಾ. ನಮ್ಮನ್ನ ದೇವರು ರಕ್ಷಣೆ ಕೊಟ್ಟಿರುವುದು ನಾವು ದೇವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಡಿಬೇಕೆಂಬುದಾಗಿ. ಹಲ್ಲೆಲೂಯಾ. ಲೋಕದ ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅವ್ರು ನಡೀತಾರೆ, ಲೋಕದ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ನಾವು ದೇವ್ರಿಗೆ ಇಷ್ಟ ಆಗೋ ರೀತಿಯಲ್ಲೇ ಮಾತನಾಡಬೇಕು, ದೇವ್ರಿಗೆ ಇಷ್ಟ ಆಗೋ ರೀತಿಯಲ್ಲೇ ನಾವು ನಡೆಯುವವರಾಗಿರ್ಬೇಕು. ಆಗ ನಮ್ಮ ದೇವರು ಅದನ್ನ ಮೆಚ್ಚುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ನೋಹನ ಕಾಲದಲ್ಲಿ 1 ಕೋಟಿ ಜನ ಇದ್ರು ಕೂಡ ಅಷ್ಟು 1 ಕೋಟಿ ಜನರ ಮಧ್ಯದಲ್ಲಿ ನೋಹ ಒಬ್ಬನೇ ಒಳ್ಳೆಯವನಾಗಿರುತ್ತೆ ಅನ್ನೋದು. ಇನ್ನ 99 ಲಕ್ಷದಷ್ಟು ಜನರು ಹೆಂಗ್ ನಡೆದಿದ್ದಾರೆ ಅಂದ್ರೆ ಅವರೆಲ್ಲ ಕೆಟ್ಟವರಾಗಿ ನೋಡ್ತಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಒಂದು ತೀರ್ಮಾನ ಮಾಡ್ತಾನೆ, ನೋಹ ನಾನು ನಿನ್ನನ್ನು ಒಬ್ಬನೇ ನನ್ನ ಮುಂದೆ ಪರಿಶುದ್ಧನಾಗಿ ನಡೆದಿದ್ಯಾ, ಅದನ್ನ ನಾನು ನೋಡಿದ್ದೀನಿ. ಹಾಗಾಗಿ ನಾನು ಇಡೀ ಪ್ರಪಂಚದಲ್ಲಿ ಇರೋ ಎಲ್ಲರೂ ನಾಶ ಮಾಡ್ತೀನಿ, ಆದ್ರೆ ನಿನ್ನನ್ನು ಬದುಕಿಸ್ತೇನೆ ಎಂಬುದಾಗಿ ದೇವರು ನೋಹನಿಗೆ ಮಾತು ಕೊಡ್ತಾನೆ. ಹಲ್ಲೆಲೂಯಾ. ಆ ಮಾತಿನ ಪ್ರಕಾರ ನೋಹ ನಿನ್ನ ನಾನು ಕಾಪಾಡ್ಬೇಕಾದ್ರೆ ನೀನೇನ್ ಮಾಡ್ಬೇಕು ಎಂಬುದಾಗಿ ದೇವರು ನೋಹನ್ಗೆ ಹೇಳ್ತಾನೆ. ನೋಹ ನೀನ್ ನಾವೇ ಕಟ್ಟೋ ಎಂಬುದಾಗಿ ಹೇಳ್ತಾನೆ. ನಾವೇ ಕಟ್ಟೋದಂದ್ರೆ ಇವನಿಗೂ ಕೂಡ ದೊಡ್ಡ ವಿಷಯ ಆ ಕಾಲದಲ್ಲಿ. ಯಾಕಂದ್ರೆ ಈಗ ನಾವೇ ಕಟ್ಟೋದಕ್ಕೆ, ಅಡುಗೆ ಕಟ್ಟೋದಕ್ಕೆ ನಮ್ಗಿಂತ ಹಿರಿಯರು ಅಥವಾ ಮುಂದೆ ಹಿಂದಿನ ಜನರು ಹೋದ ವರ್ಷದಲ್ಲಿ ಒಬ್ರು ಕಟ್ಟಿರ್ತಾನೆ, ಅಥವಾ 10 ವರ್ಷದಿಂದ ಒಬ್ರು ಕಟ್ಟಿರ್ತಾರೆ, ಅಥವಾ 100 ವರ್ಷದಿಂದ ಒಬ್ಬೊಬ್ರು ಕಟ್ಟಿರ್ತಾರೆ. ಅವರು ಡೀಟೇಲ್ ಎಲ್ಲ ಕೇಳಿ ತಿಳ್ಕೊಂಡು ನಾವು ಅದೇ ಪ್ರಕಾರವಾಗಿ ಒಂದು ಅಡುಗೆ ರೆಡಿ ಮಾಡ್ಬೋದು ಈ ಕಾಲದಲ್ಲಿ. ಹಲ್ಲೆಲೂಯಾ. ಆದ್ರೆ ನೋಹನ ಕಾಲದಲ್ಲಿ ನೋಹನೀಗ ಫಸ್ಟ್ ಅಡುಗೆ ರೆಡಿ ಮಾಡ್ಬೇಕು ಅವನೇ. ಹಲ್ಲೆಲೂಯಾ. ಯಾಕಂದ್ರೆ ಅವನ ಕಾಲಕ್ಕಿಂತ ಹಿಂದೆನು ಯಾರು ಕೂಡ ಪ್ರಪಂಚದಲ್ಲಿ ಅಡುಗನ್ನ ಸೃಷ್ಟಿನೇ ಮಾಡಿಲ್ಲ, ಕಂಡೇ ಹಿಡಿದಿಲ್ಲ. ಹಲ್ಲೆಲೂಯಾ. ಬೈಬಲ್ ಇತಿಹಾಸದಲ್ಲಿ ನಾವು ನೋಡುವಾಗ ಸುಮಾರು 5,000 ವರ್ಷಗಳ ಹಿಂದೆ ನೋಹನಿಗೆ ದೇವ್ರು ಹೇಳ್ತಾ ಇದ್ದಾನೆ, ನೋಹ ನೀನ್ ನಾವೇ ಕಟ್ಟುವಂತೆ. ಇವ್ರು ಕೇಳಿರ್ಬೋದು, ದೇವ್ರು ಏನಾಗಿ ಇದುವರೆಗೂ ನೋಹ ನಮ್ಮ ವ್ಯಕ್ತಿ ಇವನೇನ್ ನೋಡಿಲ್ಲ, ನಾವೇನೇನ್ ನೋಡಿಲ್ಲ, ಅಡುಗೆ ನೋಡಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಯಾರು ಉಪಯೋಗನೇ ಮಾಡಿಲ್ಲ. ಈಗ ದೇವರು ಅವನಿಗೆ ಹೇಳುವಂತ ವಿಷಯ ಏನು, ನಾವೇ ಕಟ್ಟು ನಾವೇ ಕಟ್ಟಬೇಕೆಂದು ಹೇಳ್ತಾನೆ. ಅದು 200 ಫ್ಲೋರ್ ಅಷ್ಟೇ, 100 ಫ್ಲೋರ್ ಅಷ್ಟು ಎತ್ತರ ಉಳ್ಳದಾಗಿರ್ಬೇಕು, ಆ ಇಷ್ಟೇ ಕಿಲೋಮೀಟರ್ ಗಟ್ಟಲೆ ಅಷ್ಟು ಉದ್ದ ಆಗಿರ್ಬೇಕು ಅಂದಾಗಿ ದೇವ್ರು ಹೇಳ್ತಾನೆ. ಅಷ್ಟೇ ಉದ್ದ ಅಷ್ಟೇ ಅಗಲವಾಗಿ ಆ ನಾವೇನ ನೋಹ ಕಟ್ಟುವುದಕ್ಕೆ ದೇವ್ರು ಹೇಳಿದ್ದಾನೆ. ನಾನು ಕಟ್ತೇನೆ ಅಂತ ಹೇಳಿ ದೇವ್ರಿಗೋಸ್ಕರ ನಾವೇನ ಕಟ್ಟುತ್ತಾನೆ. ಹಲ್ಲೆಲೂಯಾ. ದೇವ್ರೀಗ ನೋಹನ ಕಾಪಾಡ್ಬೇಕಂದ್ರೆ ಏನ್ ಕಟ್ಟಬೇಕು, ನಾವೇನ ಕಟ್ಟಬೇಕು. ಹಲ್ಲೆಲೂಯಾ. ನಾವು ಕಟ್ಟಿದ್ರೆ ದೇವ್ರು ಕಾಪಾಡ್ತಾನೆ. ನಾವೇ ಕಟ್ಟಿಲ್ಲ ಅಂದ್ರೆ ದೇವರು ಯಾರನ್ನ ಕಾಪಾಡಲ್ಲ, ನೋಹನ ಕಾಪಾಡಲ್ಲ. ಯಾಕಂದ್ರೆ ದೇವರು ಟ್ವಿಸ್ಟ್ ನಮ್ಗೆ ಇಟ್ಟಿರ್ತಾನೆ. ದೇವರು ನಮ್ಗೆ ಶೋಧನೆಗಳನ್ನ ಬರಮಾಡ್ತಾನೆ. ಅದು ನಾವೇನ್ ಮಾಡ್ಬೇಕು, ಆ ಶೋಧನೆಗಳನ್ನ ಜಯಿಸುವವರಾಗಿರ್ಬೇಕು. ಸೈತಾನನ ದೇವರು ಭೂಮಿಯಲ್ಲಿ ಇಟ್ಟಿದ್ದಾನೆ. ಅವನು ಅದರಿಂದ ಬದುಕೊಂಡು ಏನ್ ಮಾಡ್ತಾನೆ, ಶೋಧನೆಗಳನ್ನ ಬರಮಾಡ್ತಾನೆ. ಅವನು ಎಷ್ಟೇ ಶೋಧನೆಗಳನ್ನು ಬರಮಾಡಿದ್ರು ನಾವೇನ್ ಮಾಡ್ಬೇಕು, ಅವುಗಳನ್ನ ಜಯಿಸ್ತಾ ಹೋಗ್ಬೇಕು.
ಅದನ್ನು ಪ್ರಕಟಣೆಯಲ್ಲಿ ದೇವರು ಕೇಳುತ್ತೆ, ಯಾವನು ಜಯವನ್ನು ತಾನು ನನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುತ್ತೇನೆ. ಹಾಲೆಲೂಯಾ. ರನ್ನಿಂಗ್ ರೇಸಲ್ಲಿ 10 ಜನ ಎಲ್ಲ ಓಡಿದ್ರು ಅನ್ಕೊಳ್ಳಿ, ಫಸ್ಟ್ ಪ್ರೈಸ್ ಕೊಡೋದು ಒಬ್ಬನಿಗೆ. ಹಾಲೆಲೂಯಾ. ಅದೇ ರೀತಿ ನಾವು ಕುಸ್ತಿಯ ಓಟದಲ್ಲಿ ಓಡೋದಕ್ಕಾಗಿ ಬಂದಿದ್ದೇವೆ. ಆ ಪರಲೋಕನ ನಾನು ಮುಟ್ಟಬೇಕು, ಆ ಪರಲೋಕನ ನಾನು ಸೇರ್ಬೇಕು ಎಂದಾಗಿ ನಾವು ಸಭೆಗೆ ಬಂದವರಾಗಿದ್ದೇವೆ. ಹಾಲೆಲೂಯಾ. ಹಾಗಾದ್ರೆ ನಾವು ಹೆಂಗ್ ಓಡ್ಬೇಕು? ನಮ್ಗಿಂತ ಫಾಸ್ಟಾಗೆಲ್ಲ ಓಡೋರ್ನೆಲ್ಲ ಹಿಂದಾಕ್ಬಿಟ್ಟು ನಾವು ಫಾಸ್ಟಾಗಿ ಓಡಬೇಕು ದೇವರಲ್ಲಿ. ಆಗ ನಾವು ಫಾಸ್ಟಾಗಿ ಓಡೋದ್ರಿಂದ ನಾವು ಜಯಶಾಲಿಯಾಗಿ ದೇವರಿಂದ ಜೀವ ಎಂಬ ಜಯಮಾಲೆಯನ್ನು ಹೊಂದಿಕೊಳ್ಳಲು ಸಾಧ್ಯ ಆಗುತ್ತೆ. ಹಾಲೆಲೂಯಾ. ಅದೇ ರೀತಿ ನೋಹನು ಕೂಡ ಅವನ ಕಾಲದಲ್ಲಿ 1 ಕೋಟಿ ಜನರ ಮಧ್ಯದಲ್ಲಿ ಎಲ್ಲ ಇನ್ನು 99 ಲಕ್ಷದಷ್ಟು ಜನರು ಎಲ್ಲ ಕೆಟ್ಟವರಾಗಿ ನಡೀತಿದ್ದಾರಲ್ಲ, ಇವನು ಕೂಡ ಕೆಟ್ಟವನಾಗಿ ನಡಿಬೋದಾಗಿತ್ತು. ಆದರೆ ಇವನು ಸ್ವಂತ ತೀರ್ಮಾನ ಮಾಡ್ದ, ಅವ್ರು ಕೆಟ್ಟವರಾಗಿ ನಡೆದ್ರು ನನಗೆ ಚಿಂತೆ ಇಲ್ಲ, ನಾನು ನನ್ನ ದೇವರಿಗೋಸ್ಕರ ಪರಿಶುದ್ಧನಾಗಿ ನಡಿಬೇಕು, ನಾನು ಪರಿಶುದ್ಧವಾಗಿ ಜೀವಿಸ್ಬೇಕೆಂಬುದಾಗಿ ತೀರ್ಮಾನವನ್ನ ನೋಹನು ತೆಗೆದುಕೊಂಡನು. ಹಾಲೆಲೂಯಾ. ಹಾಗಾದ್ರೆ ನಾವು ತೆಗೆದುಕೊಳ್ಳುವ ಒಂದು ತೀರ್ಮಾನ ಅದು ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸುತ್ತೆ. ನಾವಿವತ್ತು ಒಳ್ಳೆಯವರಾಗಿ ನಡೆದ್ರೆ ಮುಂದಿನ ನಮ್ಮ ಮಕ್ಕಳು ಒಳ್ಳೆಯವರಾಗಿ ನಡೀತಾರೆ. ಈಗಿನ ಕಾಲದ ತಂದೆ ತಾಯಿಗಳೇ ತಪ್ಪಾಗಿ ನಡ್ಬಿಟ್ರೆ ಅವ್ರ ಮಕ್ಕಳು ಕೂಡ ಹೆಂಗ್ ನಡೀತಾರೆ? ತಪ್ಪಾಗಿ ನಡ್ಬಿಡ್ತಾರೆ. ಹೇಳಕ್ ಹೋದ್ರೆ ಇವರೇ ಅವ್ರಿಗೆ ಹೇಳ್ಬಿಡ್ತಾರೆ, ನೀನ್ ಮಾತ್ರ ತಪ್ಪು ಮಾಡ್ಬೋದು, ನಾನ್ ಮಾತ್ರ ಯಾಕೆ ಮಾಡ್ಬಾರ್ದು ಅಂದಾಗಿ ಅವ್ರಿಗೆ ಹಿಂತಿರುಗಿಸಿ ಮಾತನಾಡ್ತಾರೆ. ಹಾಲೆಲೂಯಾ. ಕಾರಣ ನೋಹನು ಅವನು ಒಳ್ಳೆಯವನಾಗಿ ನಡೆದ. ಅದರ ಪರಿಣಾಮವಾಗಿ ನೋಹನಿಗೆ 3 ಜನ ಗಂಡು ಮಕ್ಕಳಿದ್ರು. ಅವ್ರು 3 ಜನನು ಕೂಡ ಅಪ್ಪ ನಡೆದಂಗೆ ಅವರು ಕೂಡ ಒಳ್ಳೆಯ ಮಾರ್ಗದಲ್ಲೇ ನಡೆದರು. ಹಾಲೆಲೂಯಾ. ಆದ್ರಿಂದ ದೇವರು ನೋಹನನ್ನು ಕಾಪಾಡ್ತಾನೆ. ನೋಹನನ್ನ